ಅಕ್ಕ ಅಕ್ಕ ಯಾರಾದರೂ ಇದ್ದೀರಾ ಇಲ್ವಾ? ಯಾಕೆ ಯಾರು ಕಾಣಿಸ್ತಾನೆ ಇಲ್ಲ? ಹಾ, ಚೆನ್ನಾಗಿದ್ದೀನಕ್ಕ. ನೀನ್ ಹೇಗಿದೆ ಅಕ್ಕ? ನಾನು ಚೆನ್ನಾಗಿದ್ದೀನಿ ಕಣಪ್ಪ. ಎಲ್ಲರೂ ಮನೆ ಕಡೆ ಹೆಂಗವ್ರೆ? ಎಲ್ರೂ ಚೆನ್ನಾಗಿದಾರಕ್ಕ. ಬೆಂಗಳೂರಿಂದ ಯಾವಾಗ ಬಂದಪ್ಪ? ನಿನ್ನೆ ತಾನೇ ಊರಿಗೆ ಬಂದೆ. ನಿಮ್ಮನ್ನ ಭಾವನ ನೋಡ್ಬೇಕನ್ನಿಸ್ತು, ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ ಅಕ್ಕ. ಹೌದು, ನನ್ನ ಹಳೆಯ ಬಾಬು ಎಲ್ಲ ಕಾಣಿಸ್ತಾನೆ ಇಲ್ಲ. ಒಂದೇ ಕಣಪ್ಪ ನನ್ನ ಬಾಧೆ. ಯಾಕಕ್ಕ, ಏನಾಯ್ತು? ಯಾಕೆ ಬೇಜಾರಿಂದ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಪ್ಪ, ನಿಮ್ಮ ಮಳೆಯನ್ನು ನೋಡಿದ್ರೇನೆ ನಮ್ಗೆಲ್ಲ ಒಂಥರ ಭಯ. ಅರೆ, ಏನಾಯ್ತಂತ ಹೇಳಕ್ಕ, ಸ್ವಲ್ಪ ಕೇಳೋಣ. ನೀನೇ ಭಯ ಪಡ್ಕೊಂತ ಇದ್ರೆ ಏನಂತ ಗೊತ್ತಾಗುತ್ತೆ ಹೇಳಿ. ನಿಮ್ಮ ಮಳಿಯ ಡಿಗ್ರಿ ಮುಗಿಸಿ 2 ವರ್ಷ ಆದ್ರೂ ಕೆಲಸ ಕಾರ್ಯಕ್ಕೆ ಹೋಗ್ದಿರಾ ಅದ್ಯಾವುದೋ ಕ್ರಿಕೆಟ್ ಅಂತೆ, ಕ್ರಿಕೆಟ್ ಆಡ್ಕೊಂಡು ಊರವರು ಹುಡುಗರ್ನು ಕೆಡ್ಸ್ಕೊಂಡು ಇವನು ಕೆಟ್ಟ ಹಾಳಾಗೋಗ ಅವ್ನ ನನ್ ಮಗ. ಅಯ್ಯೋ, ಇಷ್ಟೇ ತಾನೇ, ಇದಕ್ಕೆಲ್ಲ ಯಾಕಕ್ಕ ಬೇಜಾರು ಮಾಡ್ಕೊಂತೀಯ? ನಾನು ಬಾಬುಗೆ ಹೇಳ್ತೀನಲ್ವಾ, ನೀನು ಸುಮ್ಮನೆ ಆರಾಮಾಗಿರು. ಏ ಶಿವು, ನನ್ನ ಮಗನ ನಿನ್ ಸಿಟಿಗೆ ಕರ್ಕೊಂಡೋಗಿ ಯಾವ್ದನ ಒಂದು ನೀನ್ ಮಾಡೋ ಕಂಪ್ನಿನಲ್ಲೇ ಕೆಲಸ ಕೊಡ್ಸಿ ಉದ್ಧಾರ ಮಾಡಪ್ಪ. ನಾನೂ ನೆಮ್ಮದಿಯಾಗಿರ್ತೀನಿ. ಊರಾಗ ಇಲ್ಲ ಅಂದ್ರೆ ಹಿಂಗೆ ಬಿಟ್ಬಿಟ್ರೆ ಊರಲ್ಲಿ ಕೆಟ್ಟು ಮೆಟ್ಟಿಡ್ದೋಗ್ತಾನೆ ಕಣೋ. ಆಯ್ತು ಬಿಡಕ್ಕ, ನಾನು ಬಾಬುಗೆ ನೋಡ್ಕೊಂತೀನಿ. ಹೌದು, ಈಗ ಬಾಬು ಎಲ್ಲಿರ್ತಾನೆ? ಯಾರು ನಿನ್ ಬ್ಯಾಟಿಂಗ್ ಇದ್ದ ಅವ್ನ್ಗೆ ಯಾಕ ಕೊಡ್ತೀಯ? ಅವ್ನ್ ಹೆಂಗ್ ನೋಡ್ದ ಇವಾಗ? ಲೇ, ನನ್ ಫ್ರೆಂಡ್ ಸಾರಿ ಅವ್ನಿಗೆ ಬ್ಯಾಟಿಂಗ್ ಕೊಡಕ್ ಕುಚ್ಚಾನ. ನಮ್ಮಪ್ಪ ಫ್ರೆಂಡ್ ಕಣ್ಲಾ, ಅದಕ್ಕೋಸ್ಕರ ಬ್ಯಾಟಿಂಗ್ ಕೊಟ್ಟೆ ಅಷ್ಟೇ ಮಗ. ರಾತ್ರಿ ನಮ್ಮ ಅಪ್ಪ ಬಂದ್ರೆ ಓಡಿಸ್ತೇನೆ ಮಗ, ಅಷ್ಟೇ ಮಗ, ಇನ್ನೇನು ಇಲ್ಲ. ಅದಕ್ಕೋಸ್ಕರ ಅವ್ನಿಗೆ ಬ್ಯಾಟಿಂಗ್ ಕೊಡ್ತಾ ಇದೀನಿ ಅಷ್ಟೇ. ಏನ್ರ ಅದು ಅಷ್ಟೊಂದು ಡಿಸ್ಕಷನ್ ಮಾಡ್ತಾ ಇದೀರಾ? ಬಾಲ್ ಹಾಕಲ್ವಾ? ಅಣ್ಣ ಏನು ಇಲ್ಲ ಅಣ್ಣ, ಬಾಲಿಂಗ್ ಹಾಕ್ತಿವಿ ಬಿಡ್ರಣ. ಬಂದೆಮ್ಮ. ಬಾರ್ಲ ಇಲ್ಲಿ ತಗೊಳ ಬ್ಯಾಟು. ಮನೆ ಹತ್ರ ಸ್ವಲ್ಪ ಕೆಲಸ ಐತೆ, ಆಡ್ದಾರ್ರಿ, ಹೋಗ್ಬಿಟ್ಟು ಬರ್ತೀನಿ. ಬಾಲಿಂಗ್ ಹಾಕೋ. ಓಹ್, ನಮ್ಮ ಮಾವು ಬಂದ್ಬಿಟ್ಟವನೇ. ಅದಕ್ಕೆ ನಮ್ಮಮ್ಮ ಕಾಲ್ ಮಾಡಿರೋದು. ಸರಿಯಾಗಿ ಯಾಕೆ ಕೊಟ್ಟಿರ್ತಾಳ ನಮ್ಮಮ್ಮ ಇವಾಗ. ಏನ್ ಮಾವ, ಚೆನ್ನಾಗಿದ್ರಾ? ಮತ್ತೆ ಮಕ್ಕಳು ಎಲ್ಲ ಚೆನ್ನಾಗಿದಾರಾ? ನಿಮ್ಮತ್ತೆ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದೀಯಾ? ಮಾವ ಚೆನ್ನಾಗಿದ್ದೀನಿ. ಬಾ, ಕೂತ್ಕೋ ಬಾ. ಏನ್ ಗುರು ಈ ತರ ಕರಿತವನೆ ಪಕ್ಕಕ್ಕೆ? ನಾವು ಊರಲ್ಲಿ ಮಾಡ್ತಾರೆ ಕೆಲ್ಸಕ್ಕೆ ಏನಾದ್ರು ಗೊತ್ತಾಗ್ಬಿಡ್ತಾ? ಅದಕ್ಕೆ ಹೆಂಗ್ ಕರಿತವನ ನಮ್ಮವ್ವ. ಏನ್ ಸಮಾಚಾರ? ಊರಲ್ಲಿರೋ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಿನ್ ಮಾತ್ರ ಮನೇಲಿದೆಯಂತೆ? ಆತರ ಇಲ್ಲ ಮಾವ, ಊರಲ್ಲಿ ಒಂದ್ ಚಿಕ್ಕ ಯಾವ್ದಾನ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಇದೀನಿ. ಅದಕ್ಕೆ ಯಾವ್ದು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಊರಲ್ಲಿ ನೀನ್ ಯಾವ ತರ ಬಿಸ್ನೆಸ್ ಮಾಡ್ಕೋಬೇಕಂತ ಅನ್ಕೊಂಡಿದೀಯಾ? ಫಸ್ಟ್ ನೀನ್ ನನ್ನ ಜೊತೆ ಬೆಂಗಳೂರಿಗೆ ಬಾ. ನಾನು ಮಾಡ್ತಾ ಇರೋ ಕಂಪ್ನಿಯಲ್ಲಿ ನಿನ್ಗೂ ಕೆಲಸ ಕೊಡಿಸ್ತೀನಿ, ಸರಿನಾ? ಮಾವ, ಅದು ಬಿಸ್ನೆಸ್ ಏನಂದ್ರೆ... ಹೋ, ಏನಪ್ಪಾ ಪುಣ್ಯಾತ್ಮ, ಊರೆಲ್ಲ ಉದ್ಧಾರ ಮಾಡಿದ ಕೆಲ್ಸ ಎಲ್ಲ ಮುಗೀತಾ? ಫೋನ್ ಮಾಡಿ ಕರೆಯೋವರೆಗೂ ಮನೆ ಕಡೆ ತಲೆ ಹಾಕಂಗಿಲ್ಲ. ಸಾಹೇಬ್ರು ಹೊರಗಡೆಯಿಂದ ಬಂದಿದ್ದೀರಾ, ಏನ ತಗೋತೀರಾ? ಹೊಟ್ಟೆ ತಣ್ಣಗಿರುತ್ತೆ. ನೀನ್ ಸುಮ್ಮನೆ ಇರಕ್ಕ. ವಯಸ್ಸಿಗೆ ಬಂದಿರೋ ಹುಡುಗರನ್ನ ಯಾವ ತರ ಮಾತಾಡ್ಬೇಕಂತ ನಿಂಗೆ ಏನು ಗೊತ್ತಿಲ್ಲ. ಹಾಯಾಗಿ ಸಿಟಿನಾಗಿ ನಿನ್ ಜೊತೆ ಕೆಲಸ ಮಾಡ್ಕೊಂಡಿರೋದ್ ಬಿಟ್ಟು ಏನೋ ಬಿಸ್ನೆಸ್ ಮಾಡ್ತಾನಂತೆ, ಬಿಸ್ನೆಸ್. ಅಕ್ಕ, ನೀನು ಒಳಗಡೆ ಹೋಗು, ನಾನು ಬಾಬು ಹತ್ರ ಮಾತಾಡ್ತೀನಿ, ಹೋಗು. ಏನೇನೋ ಮಾಡ್ಕೊಂಡು ಸಾಯೋಗು. ಸರಿ, ಬೇಗ ಹೋಗು, ಊಟ ಮಾಡೋದು, ಆಮೇಲೆ ಮಾತಾಡೋದು. ಏನ್ ಬಾಬು, ಒಬ್ಬನೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಮಾವ, ಸುಮ್ನೆ ಗಾಳಿ ಬರ್ತಿತ್ತಲ್ಲ, ಅದಕ್ಕೆ ಸುಮ್ನೆ ಬಂದು ಆಚೆ ಕುತ್ಕೊಂಡೆ. ಬೆಳಗ್ಗೆ ಅಕ್ಕ ಬೈದ್ರಂತ? ಏನಿಲ್ಲ ಮಾವ, ನಾನು ನಿಮ್ಮ ಮಾವ ಕಣೋ. ಅಷ್ಟು ಮಾತ್ರ ನಂಗೆ ಗೊತ್ತಾಗಲ್ವಾ ಯಾವ್ದ್ರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೀಯ ಅಂತ? ಸರಿ, ನೀನು ಇವಾಗ ಯಾವ ತರ ಬಿಸ್ನೆಸ್ ಮಾಡ್ಬೇಕಂತ ಇದೆ ಹೇಳು. ಮಾವ, ಅದು... ಹಲೋ ಹಲೋ ಸರ್, ಒಂದು ನಿಮಿಷ ಸರ್, ಇದು ಏನು ಬ್ರೇಕ್ ಆಗ್ತಾ ಇದೆ ವಾಯ್ಸು. ನೀನು ಮನೆಗೆ ಹೋಗು, ನಾನು ಆಮೇಲೆ ಸಿಗ್ತೀನಿ. ಅಕ್ಕ, ಪೇಸ್ಟಲ್ಲೇ ಕಾಣಿಸ್ತಾ ಇಲ್ಲ, ಸ್ವಲ್ಪ ಪೇಸ್ಟ್ ಇದ್ರೆ ಕೊಡು, ಹಲ್ಲುಜ್ಜಬೇಕು. ಏನ್ ಮಾವ, ಸಿಟಿಯಿಂದ ಹಳ್ಳಿಗೆ ಬಂದು ಇನ್ನ ಪೇಸ್ಟ್ ಅನ್ಕೊಂಡಿದ್ಯಾ? ನಡಿ, ಹೊಲ್ದ ಕಡೆ ಹೋಗಿ ಬರೋಣ. ಎಲ್ಲಾ ಕೆಲಸ ಕಾರ್ಯಕ್ರಮ ಅಲ್ಲೇ ಮುಗಿಸ್ಕೊ ಬರೋಣ. ನಡಿ.
ಅವ್ವ ಹೆಂಗೈತೆ ಹಳ್ಳಿ? ನೀನು ಹೇಳ್ದಂಗೆ ಚೆನ್ನಾಗೇ ಇದೆ ಕಣ ಹಳ್ಳಿ. ನೋಡಿ ವಾತಾವರಣ ಎಲ್ಲ ಹೆಂಗಿದೆ? ಹಾ, ತುಂಬಾ ಚೆನ್ನಾಗಿದೆ ಕಣ. ನೀವು ಅಲ್ಲಿ ಪೇಸ್ಟ್ ಅಂತ ಹುಡ್ಕೊಂಡ್ ಕೂತಿದ್ದೀರಾ. ನೋಡಿ ಇಲ್ಲಿ ಅಲ್ಲಿ ಮಜಾ ಹೆಂಗಿರುತ್ತೆ ಅಂದ್ಬಿಟ್ಟು. ಹಾ, ನೀನು ಹೇಳಿದ್ ಕರೆಕ್ಟೇ ಕಣ. ಏನು ಅನ್ಕೊಂಡಿದ್ದೆ, ಈ ಹಳ್ಳಿ ತುಂಬಾ ಚೆನ್ನಾಗಿದೆ ಕಣ. ಫೀಲ್ ಮಾಡ್ಕೊಬೇಕು ಮಾವ, ಫೀಲ್ ಮಾಡ್ಕೋಬೇಕು ಅಲ್ಲಿನ, ಅವಾಗೆ ಗೊತ್ತಾಗಲ್ಲ. ನಮ್ಮ ಬೆಂಗಳೂರಿಗಿಂತ ಇದೇ ಮೇಲೆ ಕಣ ಹಳ್ಳಿ ಎಷ್ಟು ಸುಂದರವಾಗಿದೆ. ಮಾವ ಅಲ್ಲಿ ಪೊದೆ ಕಾಣಿಸ್ತೈತಲ್ಲ, ಅಲ್ಲಿ ಪೊದೆ ಕೆಳಗಡೆ ಹೋಗ್ಬಿಟ್ಟು ಎಷ್ಟು ಬೇಕಾದ್ರೆ ಅಷ್ಟು ಕುತ್ಕೊಬಿಡು ಆಯ್ತಾ. ಅಲ್ಲಿಂದ ಬಂದ್ಬಿಟ್ಟು ಫ್ರೆಶ್ ನೀರ್ ಇಲ್ಲಿ ಕಾಣಿಸ್ತಲ್ಲ, ಇಲ್ಲಿ ಫ್ರೆಶ್ ನೀರು ಎಷ್ಟು ಬೇಕಾದ್ರೆ ಅಷ್ಟು ತೊಳ್ಕೊಬಿಡು ಆಯ್ತಾ. ಬೆಂಗಳೂರಲ್ಲಿ ನೀರು ಸಿಗಕ್ಕಿಲ್ಲ. ಹಾ, ನಂಗೂ ಗೊತ್ತಾ ಅಲ್ಲಿನ ಸೊಗಡು ಏನಂತ, ನೀನು ಹೇಳ್ಕೊಡ್ಬೇಕೇನೋ. ಹಾ, ಹೋಗ್ ಮಾವ ನೀನು. ಆಯ್ತು, ಕಂಡಿದ್ದೀನಿ. ಹಾ ಸರಿ ಆಯ್ತು. ಏನ್ ಮಾವು ಎಲ್ಲ ಸೋಕೆ ಹೋಗಾಯ್ತಾ? ಅಯ್ಯೋ ನೀನ್ ನಡೆಯಪ್ಪ. ಯಾಕೆ ಮಾವ? ಅಯ್ಯೋ ಏನು ಅಳಿಯ, ಅಕ್ಕನ ಮುಂದೆ ನೋಡಿದ್ರೆ ಪಿಳ್ಳೆ ತರ ಇರ್ತೀಯ, ಊರೆಲ್ಲ ನೋಡಿದ್ರೆ ಶಿಲ್ಲ ಹಾಕೊಂಡು ಓಡಾಡ್ತೀಯ. ಏನ್ ಸಮಾಚಾರ? ಸುಮ್ನೆ ಮಾವು, ಎಂತ ಮಾತು ಹೇಳಿದ್ರಿ ನೀವು? ಇರೋದೇ ಕಣ ಹೇಳ್ತಾ ಇರೋದು. ಮಾವು ಅಯ್ಯೋ ನಿನ್ನ ಏನ್ ನಾಚಿಕೆ ಪಡ್ತೀಯ ನೀನು? ನೋಡಿ ಮಾವ ಎಲ್ಲ ಹೆಂಗ್ ಚೆನ್ನಾಗಿ ಆಡ್ತಿದಾರ. ಏನ್ ಮಾವ ಕ್ರಿಕೆಟ್ ಏನ ಆಡ್ತೀರಾ? ಆ ಥರ ಏನಿಲ್ಲ ಬಾಬು, ನಂಗೂ ಆ ಮಕ್ಕಳ ಥರ ಜೀವನ ಮಾಡ್ಬೇಕಂತ ಅನ್ಕೊಂತ ಇದ್ದೀನಿ. ಯಾಕೆ ಮಾವ ಏನಾಯ್ತು? ನೋಡು ಆ ಮಕ್ಕಳು ಎಷ್ಟು ಚೆನ್ನಾಗಿ ನಕ್ಕೊಂತ ಆಟ ಆಡ್ತಾ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಆ ನಗು ಒಂದಲ್ಲ ಒಂದಿನ ಶಾಶ್ವತವಾಗಿ ಕಣ್ಮರೆ ಆಗುತ್ತಂತ. ಏನಾಯ್ತು ಮಾವ ಇಷ್ಟೊಂದು ಬೇಜಾರಲ್ಲಿ ಮಾತಾಡ್ತಾ ಇದ್ರಾ? ಹೌದು ಕಣ ಬಾಬು, ನಾವು ಯಾರಾದರೂ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರಬೇಕು ಜೀವನ ಪೂರ್ತಿ. ಆ ಕೆಲಸ ಬಿಟ್ಟು ಬೇರೆ ಓನಾಗಿ ಏನಾರ ಕೆಲಸ ಮಾಡೋಣ ಅಂದರೆ ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋ ಗುಂಗಲ್ಲೇ ಯಾವಾಗಲೂ ಇರ್ತೀವಿ ನಾವು. ನಮ್ಮ ಕನಸುಗಳನ್ನು ಬಿಟ್ಟು, ನಾವು ನಗೋದನ್ನು ಬಿಟ್ಟು, ನಮ್ಮ ಲೈಫ್ ಎಂಜಾಯ್ ಮಾಡೋದನ್ನು ಬಿಟ್ಟು ಕೇವಲ ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ಕೊಂಡಿರ್ತೀವಿ. ನನ್ನ ಲೈಫಲ್ಲಿ ನಾನು ಇಷ್ಟ ಆಗೋ ಥರ ಬದುಕೋಕ್ಕಾಗಿಲ್ಲ. ಕೊನೆ ಪಕ್ಷ ನೀನಾದರೂ ನಿನ್ಗೆ ಇಷ್ಟ ಆಗೋ ಥರ ಬದುಕು. ನೀನು ನಿಮ್ಮ ಅಮ್ಮನ ಬಗ್ಗೆ ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನೆ ನಾನು ನಿಮ್ಮ ಅಮ್ಮನ ಮುಂದೆ ಸುಮ್ಮನೆ ಹಂಗೆ ಬೈದೆ, ಬೇಜಾರು ಮಾಡ್ಕೋಬೇಡ ಇದಕ್ಕೆಲ್ಲ, ಸರಿನಾ? ಮಾವ ಸುಮ್ಮನೆ ಇರೋ, ಯಾಕೆ ದೊಡ್ಡ ಅಳ್ತಾ ಇದೆ ಇದಕ್ಕೆಲ್ಲ? ಅಳ್ಬೇಡ ಸುಮ್ಮನೆ. ಹೌದು, ನಿನ್ನೆಯಿಂದ ಬಿಸ್ನೆಸ್ ಮಾಡ್ಬೇಕಂತ ಇದೆಯಲ್ವಾ? ಯಾವ ಬಿಸ್ನೆಸ್ ಮಾಡ್ಬೇಕಂತ ಇದೆಯಾ? ಮಾವ ಅದು ಕೋಳಿ ಫಾರಂ ಬಿಸ್ನೆಸ್ ಮಾವ.